ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಲ್ನಾಡ್ ಶೈಲಿಯ ಒಂದು ಗೀ ರೈಸ್ ಮಾಡೋದನ್ನ ನೋಡ್ಕೊಬೋಣ ಸ್ನೇಹಿತರೆ. ಕೆಲವು ಐಟಮ್ ಇದ್ರೆ ಸಾಕು, ತುಂಬಾ ರುಚಿಯಾಗಿರತ್ತೆ, ಘಮ ಘಮ ಅಂತ ಕೂಡ ಅನ್ಸುತ್ತೆ, ಸಖತ್ತಾಗಿರತ್ತೆ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು, ಜಾಸ್ತಿ ಟೈಮು ಕೂಡ ಹಿಡಿಯಲ್ಲ ಸ್ನೇಹಿತರೆ. ಎಷ್ಟು ಬೇಗ ಮಾಡ್ಬೋದು ಅಂತ ನೋಡ್ಕೊಬೋಣ ಸ್ನೇಹಿತರೆ. ಬೇಕಾಗುವ ಪದಾರ್ಥಗಳು ಅರ್ಧ ಕೆಜಿ ಅಷ್ಟು ನಾನು ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಎರಡೆರಡಾದ್ರೆ ಸಾಕು. ಈಗ ಗೋಡಂಬಿ ತಗೊಂಡಿದ್ದೀನಿ. ಗೋಡಂಬಿ ಒಂದು 10 ಪೀಸ್, ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ, ತೊಂದ್ರೆ ಇಲ್ಲ. ಈಗ ಮೊಸರು ನಂದಿನಿ ತಗೊಂಡಿದ್ದೀನಿ, ಹೋಮ್ ಮೇಡ್ ಇದ್ರೂ ಆಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡ್, ಇದು ಮನೇಲೆ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಪುದೀನ ಸೊಪ್ಪು ಒಂದು ಹಿಡಿ ಅಷ್ಟು. ಈಗ ಹಸಿಮೆಣಸು 10-11 ಎಸ್ಲು ಸಾಕು. ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿನೇ ತಗೊಳ್ಳಿ. ಪಲಾವ್ ಎಲೆ ಇದು ಮಲ್ನಾಡಲ್ಲಿ ಸಿಗತ್ತೆ, ತುಂಬಾ ಚೆನ್ನಾಗಿರುತ್ತೆ, ಘಮ ಘಮ ಅಂತ. ಈರುಳ್ಳಿ 2 ಆದ್ರೆ ಸಾಕು. ಅಕ್ಕಿನ ನೆನೆ ಹಾಕಿದೀನಿ, ಒಂದ್ 5 ನಿಮಿಷ ನೆನಿಬೇಕು ಚೆನ್ನಾಗಿ. ಯಾಕಂದ್ರೆ ಅರಳಾಗಿ ಸಖತ್ತಾಗಿ ಬರುತ್ತೆ, ಉದ್ರುದ್ರಾಗಿ ಬಿಡಿ ಬಿಡಿಯಾಗಿ. ನೋಡಿ, 5 ನಿಮಿಷ ನೆನೆ ಹಾಕಿದ್ರೆ ಸಾಕು. ಮತ್ತೆ ಕ್ಲೀನ್ ಆಗಿ ತೊಳ್ಕೊಳ್ಳಿ, ಸಿಕ್ಕಾಬಟ್ಟೆ ಪೌಡರ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅದ್ರ ತೊಳ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಈಗ ಪುದೀನ ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡಿದೀನಿ, ಈಗ ಗ್ರೈಂಡ್ ಮಾಡ್ಕೊಂತೀನಿ ಸ್ನೇಹಿತರೆ. ಈಗ ನೋಡಿ, ಕುಕ್ಕರ್ ಅನ್ನ ಇಟ್ಟಿದೀನಿ ಸ್ಟವ್ ಮೇಲೆ. ಕುಕ್ಕರ್ ಸ್ವಲ್ಪ ಕಾದ ನಂತರ ಏನಿಲ್ಲ, ಒಂದ್ 2 ಸ್ಪೂನ್ ಅಷ್ಟು ತುಪ್ಪ. ನಾನು ಅವಾಗ ಹೇಳಿಲ್ಲ ತುಪ್ಪ, ಈಗ ಹೇಳ್ತಾ ಇದ್ದೀನಿ. 2 ಸ್ಪೂನ್ ಅಂದ್ರೆ ಗೀ ರೈಸ್ ಅಂದ್ಮೇಲೆ ತುಪ್ಪನೇ ಹಾಕ್ಬೇಕು. ತುಪ್ಪ ಸ್ವಲ್ಪ ಚೆನ್ನಾಗಿ ಕಾದು ಘಮ ಘಮ ಬರ್ತಾ ಇರ್ಬೇಕು ವಾಸನೆ. ಈಗ ಸ್ವಲ್ಪ ಕರ್ಗಿದೆ ನೋಡಿ, ಕರ್ಗಿ ಅದೆಲ್ಲ ಫುಲ್ ಇದಾದ್ಮೇಲೆ ನಾವು ತಗೊಂಡಿರೋ ಅಂತ ಚಕ್ಕೆ, ಲವಂಗ, ಏಲಕ್ಕಿ ಅವು ಅಷ್ಟು ಹಾಕ್ಬೇಕು. ಅಷ್ಟು ಹಾಕಿ ಒಂಚೂರ್ ಫ್ರೈ ಆಗ್ಲಿ, ಸ್ವಲ್ಪ ಒಂಚೂರ್ ಕಲರ್ ಚೇಂಜ್ ಆಗಂಗೆ. ತೀರಾ ಇದಾದ್ರೆ ಅದಕ್ಕೆ ಫುಲ್ ಸೀದೋಗ್ಬಿಡತ್ತೆ ನೋಡಿ. ಈಗ ನಾವು ಗೋಡಂಬಿ ಕೂಡ ಹಾಕ್ಬೇಕು. ಗೋಡಂಬಿ ನಾವು ಸ್ವಲ್ಪ ಜಾಸ್ತಿ ಇದ್ರು ಜಾಸ್ತಿ ಹಾಕಿ, ಎಷ್ಟಿರತ್ತೆ ಅಷ್ಟು ಹಾಕೊಳ್ಳಿ, ತೊಂದ್ರೆ ಇಲ್ಲ. ಇದು ಕಲರ್ ಜಾಸ್ತಿ ಇದು ಬರಬಾರ್ದು, ಕೆಂಪಾದ್ರೆ ಸಾಕು. ಒಂದ್ಸಲ ಸೀದೋಗ್ಬಿಡತ್ತೆ ಅತ್ಲಾಗ್ ನೋಡ್ತಿದ್ದಂಗೆ. ಈ ಪಲಾವ್ ಎಲೆ ಇದು ಮಲ್ನಾಡಲ್ಲಿ ಸಿಗುತ್ತೆ, ಅವಾಗ್ಲೇ ಹೇಳ್ದಂಗೆ. ಇದು ಹಾಕಿದ ತಕ್ಷಣ ಫುಲ್ ಘಮ 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 ಅನ್ನತ್ತೆ, ಸಖತ್ತಾಗಿರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಹಸಿ ಮೆಣಸು ಒಂದು 10 ತಗೊಳ್ಳಿ, ಇಲ್ಲ ಖಾರ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿನೇ, 2 ಜಾಸ್ತಿನೇ ಹಾಕೊಳ್ಳಿ, ತೊಂದ್ರೆ ಇಲ್ಲ, ಚೆನ್ನಾಗಿರುತ್ತೆ. ಇದು ತುಪ್ಪದಲ್ಲೇ ಚೆನ್ನಾಗಿ ಹಸಿ ಮೆಣಸು ಫ್ರೈ ಆಗ್ಬೇಕು ಚೆನ್ನಾಗಿ. ಈಗ ನೀವು ರುಬ್ಬಿರೋ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ಈಗ ಹಾಕಿ ನೋಡಿ. ಅದು ಕೂಡ ಅಷ್ಟೇ, ಹಸ್ಕು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡಿ, ಫುಲ್ ಕ್ಲೀನ್ ಆಗಿ. ಪರಿಮಳ ಬರ್ಬೇಕು, ಘಮ ಘಮ ಅಂತ ಪರಿಮಳ ಬಂದ ತಕ್ಷಣ ಹಸ್ಕ್ ಸ್ಮೆಲ್ ಹೋಗಿರತ್ತೆ. ಆ ಸ್ಮೆಲ್ ಹೋದ್ಮೇಲೆ ನೀವು ಈಗ ಏನ್ ಮಾಡ್ಬೇಕಂದ್ರೆ, ನೀರುಳ್ಳಿ ತಗೊಂಡಿರೋ 2 ಈರುಳ್ಳಿ ಪೂರ್ತಿನೂ ಹಾಕಿ ಅದರಲ್ಲಿ ತುಪ್ಪದಲ್ಲಿ, ಅದು ಕೂಡ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಮಸಾಲೆ ಎಲ್ಲ ಪೂರ್ತಿ. ನಾವೆಷ್ಟು ಮಸಾಲ ಹಾಕಿದ್ವೋ ಅದೆಲ್ಲ ಪೂರ್ತಿ ಕ್ಲೀನ್ ಆಗಿ ಎಲ್ಲಾ ಕಡೆ ಇಟ್ಕೋಬೇಕು. ಈಗ ಕೊತ್ತಂಬರಿ ಪುದೀನ ಗ್ರೈಂಡ್ ಮಾಡ್ಕೊಂಡಿರೋದು ಹಾಕಿ ಅದು ಕೂಡ ಹಸ್ಕು ಸ್ಮೆಲ್ ಬರಬಾರ್ದು, ಚೆನ್ನಾಗಿ ಅದು ಗ್ರೈಂಡ್ ಆಗಿದೆ, ಅದೆಲ್ಲ ಕಡೆ ಮಿಕ್ಸ್ ಆಗ್ಬೇಕು, ತುಪ್ಪದೊಳಗೆ ಮಿಕ್ಸ್ ಹಾಕ್ಬೇಕು. ನೀರನ್ನ ಆಡ್ ಮಾಡ್ಕೋಬೇಡಿ, ಯಾಕಂದ್ರೆ ಅದ್ರಲ್ಲೇ ನೀರಿನ ಅಂಶ ಇರುತ್ತೆ, ನಾವು ಎಕ್ಸ್ಟ್ರಾ ಏನು ಹಾಕೋದೇ ಬೇಡ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ತುಪ್ಪ 1 ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗಿರತ್ತೆ. ಜಾಸ್ತಿನೂ ಬೇಡ, ಇದ್ರಷ್ಟು ಸಾಕು. ಈಗ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ಉಪ್ಪು ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದಕ್ಕೆಲ್ಲ ಫುಲ್ ಹಿಡಿಬೇಕು ಚೆನ್ನಾಗಿ. ಉಪ್ಪು ಒಂದು ಸಾರ ಚೆನ್ನಾಗಿ ಹಿಡಿದ ತಕ್ಷಣ ಒಳ್ಳೆ ಟೇಸ್ಟ್ ಬರುತ್ತೆ. ಉಪ್ಪಿರ್ಬೇಕು, ಎಷ್ಟು ಪ್ರಮಾಣ ಬೇಕೋ ಅಷ್ಟೇ, ಮತ್ತೆ ಅತಿ ಆದ್ರೆ ಮತ್ತೆ ತಿನ್ನಕ್ಕೂ ಆಗಲ್ಲ. ನೋಡಿ, ಈಗ ಎಲ್ಲ ಇದಾಗಿದೆ, ಮಸಾಲ ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇದೆ. ಈಗ ನಾವು ತೊಳೆದಿರೋ ಅಂತ ಅಕ್ಕಿನ, ನೆನ್ಸಿರೋ ಅಕ್ಕಿ ಈಗ ಹಾಕಿ ಒಂದ್ಸಲ ಮಸಾಲದಲ್ಲೇ ಮತ್ತೊಂದ್ಸಲ ತಿರ್ಸ್ಬೇಕು ಚೆನ್ನಾಗಿ. ಅಕ್ಕಿಗೆಲ್ಲ ಫುಲ್ ನೆನೆಬೇಕು, ಯಾಕಂದ್ರೆ ಮುಂಚೆನೆ ನೀವು ನೀರ್ ಹಾಕ್ಬೇಡಿ. ಈಗ ಅಕ್ಕಿಗೆ ಎಲ್ಲ ಮಸಾಲ ಹಿಡ್ದಿರತ್ತೆ ಒಂದ್ಸಲ. ಈಗ ನೀರು ಅಕ್ಕಿ ಎಷ್ಟು ತಗೊಂಡಿದ್ರೆ ಅದ್ರ ಡಬ್ಬಲ್ ನೀರ್ ಹಾಕ್ಬೇಕು, ಒಂಚೂರು ಜಾಸ್ತಿನೇ ಹಾಕೊಳ್ಳಿ, ಅವಾಗ ಉದ್ರುದ್ರಾಗಿ ಇರತ್ತೆ. ಇಲ್ಲಾಂದ್ರೆ ಬೆಂದಿರಲ್ಲ, ಅಕ್ಕಿ 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 ಹಂಗೆ ಇರತ್ತೆ. ನೋಡಿ, ಇದೆಲ್ಲ ಫುಲ್ ನಾನು ಎಷ್ಟು ನೀರು ತಗೊಂಡಿದ್ದೀನೋ ಅಷ್ಟು ತಗೊಂಡು ಚೆನ್ನಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮೊಸರು ಹಾಕೊಳ್ಳಿ, ಮೊಸರು ಹಾಕಿ ಮತ್ತೆ ತುಪ್ಪ ಕೂಡ ಹಾಕಿ. ತುಪ್ಪ ಅದ್ರ ಮೇಲೆ ಹಾಕಿದ್ರೆ ನಿನ್ನೂ ಚೆನ್ನಾಗಿ ಎಲ್ಲಾ ಕಡೆ ಹಿಡಿಯತ್ತೆ, ಸಕ್ಕದಾಗಿ ಬರತ್ತೆ. ಮಾತ್ರ ಜಾಸ್ತಿ ಮಾಡೋದು ಬೇಡ, ಜಾಸ್ತಿ ತುಪ್ಪ ಹಾಕಿದ್ರೆ ಮತ್ತೆ ತಿನ್ಲಿಕ್ಕೆ ಆಗಲ್ಲ, ಒಂಥರ ಆಗ್ಬಿಡತ್ತೆ, ಮುಖ ಹೊಡ್ದಂಗ ಆಗತ್ತೆ. ಈಗ ಒಂದ್ಸಲ ಚೆನ್ನಾಗಿ ಎಲ್ಲ ತಿರ್ಸಿ, ಚೆನ್ನಾಗಿ ತುಪ್ಪ ಹಾಕಿ ಕ್ಲೀನ್ ಆಗಿ ಎಲ್ಲ ಒಂದ್ಸಲ ತಿರ್ಸದ್ಮೇಲೆ
ಆಮೇಲೆ ಕುಕ್ಕರ್ ಬಾಯ್